ಗೈಸ್ ನೋಡ್ಬೋದು ಯಾರೆಲ್ಲ ಕೆ ಪಿ ಟಿ ಸಿ ಎಲ್ಲು ಮತ್ತು ಜೆಸ್ಕಾಮು ಚೆಸ್ಕಾಮು ಮೆಸ್ಕಾಮು ಮತ್ತು ಯಾರೆಲ್ಲ ಪೋಸ್ಟ್ ಆಫೀಸ್ ಜಿ ಡಿ ಎಸ್ಗೆ ವೇಟ್ ಮಾಡ್ತಿದ್ದಾರೆ ನೋಡಿ ಮೆರಿಟ್ ಲಿಸ್ಟು. ಸೊ ವೇಟ್ ಮಾಡಿ ಬೇಡ ಅಂತಲ್ಲ. ಸೊ ಅದಕ್ಕೆ ಅಪ್ಲಿಕೇಶನ್ ಹಾಕಿದಂಗೆ ಇದಕ್ಕೂ ಅಪ್ಲಿಕೇಶನ್ ಹಾಕಿ. ಯಾಕಂತಂದರೆ ಇದೊಂದು ಭರ್ಜರಿ ನೇಮಕಾತಿ ಗೈಸ್. ನಿಮಗೆ ಗೊತ್ತೇ ಇರಲ್ಲ, ಕೆಲವೊಂದು ಜನಕ್ಕೆ ಗೊತ್ತೇ ಇರಲ್ಲ. ಬಟ್ ಇದರಲ್ಲಿ ಸೆಲೆಕ್ಷನ್ ಆಗುವಂಥ ಪಾಸಿಬಿಲಿಟೀಸ್ 100% ಇರ್ತದೆ. ಬಟ್ ಯಾರಿಗೂ ಗೊತ್ತಿಲ್ಲ ಕಾರಣಕ್ಕಾಗಿ ಯಾರೂ ಅಪ್ಲಿಕೇಶನ್ ಹಾಕಲ್ಲ. ನೋಡ್ಬೋದು 13 ಹುದ್ದೆಗಳಿದ್ದಾವೆ. ಓಕೆ, 13 ಹುದ್ದೆಗಳಲ್ಲಿ ನಿಮ್ದು ಒಂದು ಹುದ್ದೆನೂ ಆಗಲ್ವಾ? ಅದು ನಿಮ್ಮದು ಜಾಸ್ತಿ ಪರ್ಸೆಂಟೇಜ್ ಇರ್ತದೆ. 96, 94, 95, 99 ಈ ಥರ ಇರ್ತೈತಿ. ಇದ್ರೆ ನಿಮ್ದು ಆರಾಮಾಗಿ ಸೆಲೆಕ್ಷನ್ ಆಗ್ತೀರಾ ಇಲ್ಲಿ. ಬಟ್ ಇಂಥದನ್ನು ಬಿಟ್ಬಿಟ್ಟು ಕಡಿಮೆ ಕಾಂಪಿಟೇಷನ್ ಇದ್ದಿದ್ದ ಕಡೆ ಬಿಟ್ಬಿಟ್ಟು ಹೈ ಕಾಂಪಿಟೇಷನ್ ಇದ್ದ ಕಡೆ ಅಪ್ಲಿಕೇಶನ್ ಹಾಕ್ತೀರಾ. ಜಿ ಡಿ ಎಸ್ಸು ಹೈ ಕಾಂಪಿಟೇಷನ್, ಆಮೇಲೆ ಕೆ ಪಿ ಟಿ ಸಿ ಎಲ್ಲು ಹೈ ಕಾಂಪಿಟೇಷನ್. ಯಾಕಂದರೆ ಇಲ್ಲಿಲ್ಲ ಎಕ್ಸಾಮ್ ಯಾವುದೇ ರೀತಿ ಎಕ್ಸಾಮ್ ಇರಲ್ಲ. ಬಟ್ ನಿಮ್ಮ 99, 94, 96% ಏನು ನಿಮ್ಮದು 10th ಮೇಲೆ ಆಗಿರ್ತೈತಲ್ಲ ಅದ್ರ ಮೇಲೆ ಹೋಗ್ತೀರಾ. ಹಾಗೆ ಇಲ್ಲಿ ಕೂಡ ಫೋಕಸ್ ಮಾಡಿ ಅನ್ನುವಂಥ ನಮ್ಮ ಒಂದು ಉದ್ದೇಶ. ನೋಡ್ಬೋದು ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿ, ಇದೇ ರೀತಿ ಮಾಹಿತಿಗಳು ಸಿಗ್ತಿರ್ತವೆ ನಿಮಗೆ. 10th ಮೇಲೆ ಯಾವ ಅಪ್ಲೈ ಮಾಡ್ಬೋದು, ಎಕ್ಸಾಮ್ ಇದೆನಾ ಅಥವಾ ಇಲ್ವಾ, ಎಲ್ಲ ಅದ್ರ ಬಗ್ಗೆ ನಾವು ಮಾಹಿತಿನ ತಿಳಿಸ್ಕೊಡ್ತೀವಿ ನಿಮಗೆ. ಅಪ್ಲಿಕೇಶನ್ ಹಾಕೋದ್ರಿಂದ ಹಿಡ್ಕೊಂಡು ಸೆಲೆಕ್ಷನ್ ಆಗೋವರೆಗೂ ತಿಳಿಸ್ಕೊಡ್ತೀವಿ. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಯಾರು ಇಷ್ಟ ಆಗ್ತೈತಂದರೆ ಒಂದು ಲೈಕ್ ಕೊಟ್ಟು ಹೋಗಿ. ಎಸ್ ಸರ್, ನೋಡ್ಕೋಬೋದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಕಚೇರಿ ಚಾಮರಾಜನಗರ. ವಿಷಯ ಏನಂತಂದರೆ ಚಾಮರಾಜನಗರ ಜಿಲ್ಲಾ ನ್ಯಾಯಾಂಗದಲ್ಲಿ ಖಾಲಿ ಇರ್ತವೆ ಸೇವಕರ ಹುದ್ದೆಗಳು, ಸರ್ವೆಂಟ್ ಅಂತ ಕರಿತೀವಿ. ಆ ಸೇವಕರ ಹುದ್ದೆಗಳು ಖಾಲಿ ಇರ್ತವೆ, ಅವುಗಳನ್ನ ಭರ್ತಿ ಮಾಡ್ತಾರೆ. ಎಷ್ಟು ಹುದ್ದೆಗಳು ಅಂದರೆ 13 ಹುದ್ದೆಗಳು. ಆನ್ಲೈನ್ ಅರ್ಜಿ ಸಲ್ಲಿಸುವಂಥ ಕೊನೆಯ ದಿನಾಂಕ 13/4/2026. ಇನ್ನು ನಿಮಗೆ ಟೈಮ್ ಇದೆ. ಇನ್ನು ಯಾರು ಅಪ್ಲಿಕೇಶನ್ ಹಾಕಿಲ್ಲ ಹಾಕ್ಕೊಡಿ. ಈ ಅಪ್ಲಿಕೇಶನ್ PDF ಮತ್ತು ಅಪ್ಲೈ ಲಿಂಕನ್ನು ನಾನು ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ. ಇನ್ನೂ ಯಾರು ಜಾಯ್ನ್ ಆಗಿಲ್ವೋ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಜಾಯ್ನ್ ಆಗಿ ನಿಮಗೆ ಅಪ್ಲಿಕೇಶನ್ ಲಿಂಕ್ ಸಿಗ್ತದೆ. ಇಲ್ಲಿದೆ ನೋಡಿ. ಇಲ್ಲಾಂದರೆ ನೀವು ಈ ಲಿಂಕ್ನ ಸ್ಕ್ರೀನ್ಶಾಟ್ ತೊಗೊಂಡು ಇಲ್ಲಾಂದರೆ ಟೈಪ್ ಮಾಡಿಕೊಂಡು ಎಂಟ್ರ್ ಆಗ್ಬೋದು. ಇಲ್ಲಾಂದರೆ ನಾನು ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೀನಿ. ಓಕೆ, 13/3/2026ರಿಂದ ನೀವು ಅಪ್ಲಿಕೇಶನ್ ಹಾಕೋಕ್ಕೆ ಶುರು ಆಗಬೇಕಾಗ್ತದೆ. ಓಕೆ, ಇನ್ನು 13/4/2026 ರಾತ್ರಿ 12ಕ್ಕೆ ನಿಮ್ಮದು ಬಂದಾಗ್ತದೆ. ಅಷ್ಟರೊಳಗಡೆ ನೀವು ಅಪ್ಲಿಕೇಶನ್ನ ಸಲ್ಲಿಸ್ಬೋದು. ಎಸ್, ಮತ್ತು ಇದರಲ್ಲಿ ಏನಿದೆ ಅಂತಂದರೆ ಹುದ್ದೆಗಳ ವರ್ಗೀಕರಣ ಮಾಡಿದ್ದಾರೆ. ನೋಡ್ಬೋದು ಇಲ್ಲಿ ಜಾಸ್ತಿ ಇದೆ. ಈ ಕೆ ಪಿ ಟಿ ಸಿ ಎಲ್ಲು ಸ್ಟಾರ್ಟಿಂಗ್ ನಿಮ್ಮ ಪೇಮೆಂಟು 19,000 ಸಿಗ್ತದೆ 3 ತಿಂಗಳವರೆಗೂ. ಬಟ್ ಇದು ಪೋಸ್ಟ್ ಆಫೀಸ್ ಜಿ ಡಿ ಎಸ್ ಎಷ್ಟು ಸಿಗ್ತದೆ ನಿಮಗೆ ಸ್ಟಾರ್ಟಿಂಗ್ ಪೇಮೆಂಟು? 12,000 ರೂಪಾಯಿ ಸಿಗ್ತದೆ. ಅದಕ್ಕಿಂತ ಇದು ಬೆಟರ್ ನೋಡಿ, 27,000 ರೂಪಾಯಿ ಸಿಗ್ತದೆ ನಿಮಗೆ ಸ್ಟಾರ್ಟಿಂಗ್ ಪೇಮೆಂಟು. ಇದು ಜಸ್ಟ್ ಸ್ಟಾರ್ಟಿಂಗ್ 27. ಬಟ್ ವರ್ಗೀಕರಣ ಮಾಡಿರ್ತಾರೆ ಹುದ್ದೆಗಳದ್ದು. ಪರಿಶಿಷ್ಟ ಜಾತಿ 1, ಸಾಮಾನ್ಯ 1, ಪ್ರವರ್ಗ 2 1, ಮಹಿಳೆ 1, ಗ್ರಾಮೀಣ, ಪರಿಶಿಷ್ಟ ಗ್ರಾಮೀಣ ಎಲ್ಲ ಒಂದೊಂದೊಂದೊಂದು ಹುದ್ದೆ ಇರ್ತವೆ. ನೋಡ್ಕೋಬೋದು ಟೋಟಲ್ ಆಗಿ 13 ಹುದ್ದೆಗಳು ಇರ್ತವೆ. ಓಕೆ, ಅಂಗವಿಕಲ ಮೀಸಲಾತಿ ಕರ್ನಾಟಕ ಆದೇಶ ಸಂಖ್ಯೆ 149 SRR 2020 ಬೆಂಗಳೂರು ದಿನಾಂಕ 25/9/2020 ಅನ್ವಯ ಒಂದು ವೇಳೆ ಅಧಿಸೂಚಿಸಿರುವಂಥ ಅಂಗವಿಕಲತೆ ಹೊಂದಿರುವಂಥ ಅಭ್ಯರ್ಥಿಗಳು ಲಭ್ಯವಿಲ್ಲದೇ ಇದ್ದಲ್ಲಿ ಅಂತಹ ರಿಕ್ತ ಸ್ಥಾನವನ್ನು ಮುಂದಿನ ನೇಮಕಾತಿಗೆ ತೆಗೆದುಕೊಳ್ತಾರೆ ಅಂತ ಹೇಳ್ತಾರೆ. ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ. ಓಕೆ, ಯಾರಾದರೂ ಸಿಗಲಿಲ್ಲ ಅಂತಂದರೆ ನೋಡಿ, ಯಾರಾದರೂ PhD ಯಾರಾದರೂ PWD ಇದ್ರೆ ತಗೋರಿ, ಅಪ್ಲಿಕೇಶನ್ ಹಾಕಿಬಿಡಿ. ಇದು ನಿಮಗೆ ಭಾರಿ ಬೆಸ್ಟು. ನೋಡ್ಬೋದು SLC ನೀವು ಪಾಸ್ ಆಗಿದ್ರೆ ಸಾಕು, ಅಥವಾ ತತ್ಸಮಾನ ಹುದ್ದೆ ಅಂತ ಕರಿತೀವಿ. ಅದಕ್ಕೆ ಸಮಾನವಾದಂಥ ಹುದ್ದೆ ಅದು ಸಮಾನವಾದಂತಹ ವಿದ್ಯಾರ್ಥಿ ಇರಬೇಕು. ಕನ್ನಡ ಓದೋಕೆ ಬರೆಯೋಕೆ ಬರ್ತಿರಬೇಕು. ಕನ್ನಡ ಓದಲು ಹಾಗೂ ಬರೆಯಲು ಹಾಗೂ ಸಾಮಾನ್ಯ ಜ್ಞಾನದ ಬಗ್ಗೆ ಪರೀಕ್ಷೆ ನಡೆಸಲಾಗುವುದು. ನಿಮಗೆ ಜಸ್ಟ್ ಓರಲ್ ಕ್ವಶನ್ ಕೇಳ್ತಾರೆ. ಓಕೆ, ಯಾವುದೇ ರೀತಿ ಎಕ್ಸಾಮ್ ಇರೋದಿಲ್ಲ. ಜಸ್ಟ್ ನಿಮಗೆ ಕೇಳ್ತಾರೆ ನಾಟಕದ ಪ್ರಥಮ ಮಂತ್ರಿ ಯಾರು, ಈ ಥರ ಸಿಂಪಲ್ ಏನಾದ್ರು ಕೇಳ್ತಿರ್ತಾರೆ, ಓರಲ್ ಕ್ವಶನ್ಸ್. ಓಕೆ, ಬಟ್ ಜನರಲ್ ನಾಲೆಜ್ ಅಂತ ಏನು ಕರಿತೀವಿ ಅದು ಕೇಳ್ತಾರೆ. ನೇಮಕಾತಿ ವಿಧಾನ SLC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಪಡೆದಂತಹ ಗರಿಷ್ಠ ಅಂಕಗಳ ಅರ್ಹತೆ ಆಧಾರದ ಮೇಲೆ 1:10 ಅನುಪಾತದಲ್ಲಿ, ಅಂದರೆ ಒಂದು ಪೋಸ್ಟ್ ಇತ್ತು ಅಂದರೆ ಅದಕ್ಕೆ 10 ಮಂದಿನ ಕರೀತಾರೆ ಸಂದರ್ಶನಕ್ಕೆ. ಇಂಟರ್ವ್ಯೂ ಇರ್ತದೆ. ಆ ಇಂಟರ್ವ್ಯೂವಲ್ಲಿ ನೀವು ಪಾಸ್ ಆಗಬೇಕಾಗ್ತದೆ. ಓಕೆ, ಅದರಲ್ಲಿ ಜಾಸ್ತಿ ಯಾರು ಸ್ಕೋರ್ ಆಗಿರ್ತದೆ ನೋಡಿ ಅವರೇ ಪಾಸ್ ಆಗ್ತಾರೆ. ಡೋಂಟ್ ವರಿ. ಕನ್ನಡ ಓದೋಕೆ ಬರೆಯೋಕೆ ಮತ್ತು ಸಾಮಾನ್ಯ ಜ್ಞಾನದ ಬಗ್ಗೆ ಒಂದು 10 ಕ್ವಶನ್ ಇರ್ತವೆ, 10 ಆನ್ಸರ್ ಇರ್ತವೆ. 10 ಕ್ವಶನ್ನು 10 ಅಂಕಗಳಿರ್ತವೆ. ಅವುಗಳನ್ನ ನೀವು ನೋಡಿಕೊಂಡು ಆನ್ಸರ್ ಮಾಡಿದರೆ ಒಂದು 5 ತೊಗೊಂಡ್ರೆ ಪಾಸ್ ಆಗ್ತೀರಾ. ಓಕೆ,
ಮೇಲೆ ತಿಳಿಸಿರುವಂಥ ಹುದ್ದೆಗಳಿಗೆ 10 ಅಂಕಗಳನ್ನು ಸಂದರ್ಶನಕ್ಕೆ ನಿಗದಿಪಡಿಸಲಾಗ್ತದೆ. ಎಸ್ ಸರ್, ಅಂಕಗಳನ್ನು ಸಂದರ್ಶನಕ್ಕೆ ನಿಗದಿಪಡಿಸ್ತಾರೆ. ಆಮೇಲೆ ನಿಮಗೆ ಇಂಟ್ರ್ಯೂ ಸ್ಟಾರ್ಟ್ ಆಗ್ತದೆ. ಇಂಟ್ರ್ಯೂವಲ್ಲಿ ಪಾಸ್ ಆಗ್ತೀರಾ. ನೋಡ್ಬೋದು, ಅರ್ಜಿ ಸ್ವೀಕೃತ ದಿನಾಂಕ ನಿಗದಿಪಡಿಸಿದಂಥ ಕೊನೆಯ ದಿನಾಂಕದಂದು ಅಭ್ಯರ್ಥಿಗಳು ಕನಿಷ್ಠ 18 ವಯಸ್ಸಿನಿಂದ ನೀವು ಎಷ್ಟು ವಯಸ್ಸಿನವರೆಗೆ ಇರಬೇಕಂತಂದರೆ, ಇವಾಗ 5 ವರ್ಷ ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿದ್ದಾರೆ ಎಲ್ಲ ಹುದ್ದೆಗಳಿಗೆ. ಸಾಮಾನ್ಯಕ್ಕೆ 35+5 ಮೀರಿರಬಾರ್ದು. 2A 2B 3B ಇವೆಲ್ಲ 38+5. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 40+5 ಇವೆಲ್ಲ ಮೀರಿರಬಾರ್ದು ಅಂತ ಹೇಳ್ತಿದ್ದಾರೆ. ಓಕೆ, ಎಸ್, ಅರ್ಜಿ ಸಲ್ಲಿಸುವಂಥ ವಿಧಾನ ನೋಡೋದಾದರೆ ನಿಗದಿತ ಅರ್ಜಿ ಶುಲ್ಕ ಪಾವತಿಸಬೇಕಂತ ವಿಧಾನ ₹200 ಇರ್ತದೆ. ಯಾರಿಗಂದರೆ 2A 2B 3A 3B. ಇನ್ನು ಶುಲ್ಕ ವಿನಾಯಿತಿ ಇರ್ತದೆ ಯಾರಿಗಂತಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗವನ್ನು ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಶುಲ್ಕ ಇರೋದಿಲ್ಲ. ಬಟ್ 2A 2B 3A 3B ಎಲ್ಲ ₹200 ಇರ್ತವೆ. ಓಕೆ, ಆನ್ಲೈನ್ ಮೂಲಕ ಹಾಕ್ಬೋದಾಗಿರ್ತದೆ. ನೀವು ಆನ್ಲೈನ್ ಮೂಲಕ ನೀವು ಪೇ ಮಾಡ್ಬೋದು ಇರೋದು, ಅಥವಾ ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಯಾವುದರ ಬೇಕಾದ ಮೂಲಕ ನೀವು ಮಾಡ್ಬೋದಾಗಿರ್ತದೆ. ಅರ್ಹ ಅಭ್ಯರ್ಥಿಗಳಿಗೆ SMS ಇಮೇಲ್ ಮೂಲಕ ನಿಮಗೆ ಸಂದರ್ಶನಕ್ಕೆ ಅಭ್ಯರ್ಥಿಗಳ ಪಟ್ಟಿಯನ್ನು ನ್ಯಾಯಾಲಯದ ವೆಬ್ಸೈಟ್ನಲ್ಲಿ ಪ್ರಕಟ ಮಾಡ್ತಾರೆ. ಆ ಪ್ರಕಟ ನೋಡಿಬಿಟ್ಟು ನೀವು ಸಂದರ್ಶನಕ್ಕೆ ಬರಬೇಕಾಗ್ತದೆ. ಸೇವಾನಿರತ ಅಭ್ಯರ್ಥಿಗಳು ಅರ್ಜಿಗಳ ಸ್ವೀಕೃತಿಗಾಗಿ ನಿಗದಿಪಡಿಸಲಾದ ದಿನಾಂಕ ಮತ್ತು ಸಮಯವನ್ನು ಮೀರದಂತೆ ಆನ್ಲೈನ್ನಲ್ಲಿ ತಮ್ಮ ಅರ್ಜಿಗಳನ್ನು ಸಲ್ಲಿಸತಕ್ಕದ್ದು ಮತ್ತು ಸಂಬಂಧಪಟ್ಟಂಥ ಪ್ರಾಧಿಕಾರದಿಂದ ನೀಡಲಾದ ನಿರಾಕ್ಷೇಪಣಾ ಪ್ರಮಾಣಪತ್ರವನ್ನು ಹೊಂದಿರತಕ್ಕದ್ದು. ಬಟ್ ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ನ ಸಲ್ಲಿಸಬೇಕಾಗಿರ್ತದೆ. ಅದು ಬಿಟ್ಟು ಯಾವುದೇ ವಿಧಾನದಲ್ಲಿ ಅಪ್ಲಿಕೇಶನ್ ಸಲ್ಲಿಸಿದರೆ ಅದು ಪರಿಗಣನೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನಮೂನೆ ಡಿ ಪ್ರವರ್ಗ 1 ಇವೆಲ್ಲ ನಿಮ್ಗೆ ಗೊತ್ತಿರ್ತವೆ. ಅವುಗಳನ್ನ ನೀವು ಸರ್ಟಿಫಿಕೇಟ್ನ ತೆಗೆಸಿ ಇಟ್ಕೊಳ್ಳಿ. ಓಕೆ, ನೋಡ್ಬೋದು ಈ PDF ಇಷ್ಟೇ ಇರೋದು. ಸೊ ನೋಡ್ಕೋಬೋದು. ಈ PDF ನಾನು ನಿಮಗೆ ಟೆಲಿಗ್ರಾಮ್ ಆ್ಯಂಡ್ ವಾಟ್ಸಪ್ ಗ್ರೂಪಲ್ಲಿ ಹಾಕಿರ್ತೀನಿ. ಆಸಕ್ತ ಅಭ್ಯರ್ಥಿಗಳು, ಅಪ್ಲಿಕೇಶನ್ ಹಾಕಲೇಬೇಕು ಅನ್ನುವಂಥ ಅಭ್ಯರ್ಥಿಗಳು ಸೊ ಬನ್ನಿ, ನೋಡಿ PDF ಓಪನ್ ಮಾಡಿ. ನಿಮಗೆ ಕರೆಕ್ಟ್ ಅನಿಸಿದರೆ ಮಾತ್ರ ಅಪ್ಲಿಕೇಶನನ್ನು ಹಾಕಿ, ಇಲ್ಲ ಅಂತಂದರೆ ನಿಮ್ಮ ಇಷ್ಟ. ಸೊ ಎಲ್ಲ ಕಾಂಪಿಟೇಷನ್ ಜಾಸ್ತಿ ಇರುವಂಥ ಕಡೆನೇ ಹಾಕಬೇಡ್ರಿ. ಇದಕ್ಕೆ ಕಮ್ಮಿ ಇರ್ತದೆ. 13 ಹುದ್ದೆಗಳು ಅಂತಂದರೆ ಅವು ಭಾಳ. ಇದು ನಿಮಗೆ ಬೇಕಾಗಿರೋದು ಒಂದೇ ಹುದ್ದೆ. ಸೊ ಆರಾಮಾಗಿ ಸಿಗ್ತದೆ. ಅದು ನಿಮ್ಗೆ ಯಾವುದೇ ರೀತಿ ಎಕ್ಸಾಮ್ ಇಲ್ಲ, ನೇರ ನೇಮಕಾತಿ. ಓಕೆ, ನಿಮ್ಮ ಇಷ್ಟ ಗೈಸ್. ಹೇಳೋದು ನಮ್ಮ ಕರ್ತವ್ಯ, ಹಾಕೋದು ಬಿಡೋದು ನಿಮ್ಮ ಕರ್ತವ್ಯ. ವಿಡಿಯೋ ಇಷ್ಟ ಆಗಿದೆ ಅಂದರೆ ಒಂದು ಲೈಕ್ ಕೊಡಿ. ಮತ್ತು ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಮತ್ತೇನಾದರೂ ಇತ್ತು ಅಂತಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.